ಇವತ್ತು ನಮ್ಮ ಮೈಸೂರಿನ MG ರೋಡಲ್ಲಿರುವಂಥ ರೈತರ ಮಾರ್ಕೆಟಿಗೆ ಬಂದಿದ್ದೀನಿ. ನೋಡಿ, ಇದು MG ರೋಡಲ್ಲಿರೋ ಮಾರ್ಕೆಟು. ಅದರ ಪಕ್ಕದಲ್ಲೇ ಎಕ್ಸಿಬಿಷನ್ನು ಇದೆ. ಸೆಂಟ್ರಲ್ಲಿ MG ರೋಡು, ಪಕ್ಕದಲ್ಲಿ ಎಕ್ಸಿಬಿಷನ್, ಇನ್ನೊಂದು ಭಾಗದಲ್ಲಿ ನಿಮಗೆ ಮಾರ್ಕೆಟು. ಇದು ಬೆಳಿಗ್ಗೆ 6:30 ಸಮಯ. ಈಗ ಜನಗಳು ಖರೀದಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅದು ಮೈಸೂರು ಮಹಲ್. ನೋಡಿ ಏನಿದೆ, ಇದು ಮೈಸೂರು ಮಾಲ್. ತುಂಬ ಫೇಮಸ್ ಇದು ಇಲ್ಲಿಗೆ ಮೈಸೂರು ಮಾಲ್. ನೋಡಿ, ಬೆಳಗ್ಗೆನೆ ಚಂದ್ರ ಕೆಂಡುವಾಗಿದ್ದಾರೆ. ಇದು ರೈತರ ಮಾರ್ಕೆಟ್. ಅಂದರೆ ತರಕಾರಿ ಎಲ್ಲ ಏನು ಬೆಳೀತಾರೆ ರೈತರು, ಅವರು ಇಲ್ಲಿ ತಂದು ಇಲ್ಲಿ ಮಾರಾಟ ಮಾಡ್ತಾರಲ್ಲ, ಅವ್ರಿಗೆ ತಂದು ಕೊಡ್ತಾರೆ. ಇವರು ಮಾರಾಟಗಾರರು ರೈತರಿಂದ ಖರೀದಿಸಿ ಅದನ್ನು ಹೋಲ್ಸೇಲಾಗಿ ಕೊಡ್ತಾರೆ, ರಿಟೇಲಾಗೂ ಸೇಲ್ ಮಾಡ್ತಾರೆ. ಇಲ್ಲಿ ಸಿಟಿ ಸೆಂಟ್ರಲ್ಲಿದೆ. ಇದನ್ನು ಪ್ರತಿಯೊಂದು ಅಂಗಡಿಯವರು, ತರಕಾರಿ ಮಾರೋರು ಏರಿಯಾಗಳಲ್ಲಿ ಇಲ್ಲಿ ಬಂದು ಹೋಲ್ಸೇಲಾಗಿ ಮೂಟೆಗಟ್ಟಲೆ ತಗೊಂಡೋಗ್ತಾರೆ. ಪ್ರತಿಯೊಂದು ಐಟಮು ಸಿಗುವಂಥ ಸ್ಥಳ ಇದು. ತರಕಾರಿ, ಹಣ್ಣುಗಳು, ಹೂಗಳು ಎಲ್ಲದೂ ಸಿಗುವಂಥ ಸ್ಥಳ. ಆಮೇಲೆ ದೇವರಾಜ್ ಮಾರ್ಕೆಟ್ ಅಂತ ಒಂದು ಮೈಸೂರದು ದೊಡ್ಡ ಮಾರ್ಕೆಟ್ ಇದೆ, ಹಳೆಯ ಕಾಲದ್ದು, ತುಂಬ ಹಳೆಯ ಕಾಲದ್ದು. ಅದನ್ನು ಒಂದು ವಿಡಿಯೋ ಹಾಕ್ತೀನಿ, ಇದು ನೋಡ್ಕೊಳ್ಳಿ ಹೇಗಿದೆ ಅಂತ. ಎಲ್ಲ ಫ್ರೆಶ್ ತರಕಾರಿಗಳು ಬರೋದು. ಏನು ಮಾಡ್ತಾರೆ, ಇವು ನಿನ್ನೆ ರಾತ್ರಿನೇ ರೈತರು ಈ ಜಾಗಕ್ಕೆ ಬಂದುಬಿಡ್ತಾರೆ. ಈ ಮಾರಾಟಗಾರರು ಏನಿದ್ದಾರೆ, ನಿನ್ನೆ ಸಂಜೆಯಿಂದಲೇ ಅವ್ರ ಹತ್ರ ಎಲ್ಲ ಪದಾರ್ಥಗಳನ್ನ ಖರೀದಿ ಮಾಡ್ಕೊಳ್ತಾರೆ. ರೈತರು ಏನು ಮಾಡ್ತಾರೆ, ಕೆಲವರು ಖರೀದಿ ಮಾಡೋ ಮಾರಾಟಗಾರಿಗೆ ಮಾರ್ಬಿಟ್ಟು ಹೊರಟೋಗ್ತಾರೆ. ಕೆಲವರು ರೈತರುಗಳೇ ಗಾಡಿಗಳಲ್ಲೂ ಮುಂದೆ ಜಾಗ ಇದೆ, ಅಲ್ಲಿ ನಿಲ್ಲಿಸ್ಕೊಂಡು ಅವರೇ ಡೈರೆಕ್ಟಾಗಿ ತರಕಾರಿ ತಗೊಳ್ಳೋಕೆ ಯಾರು ಬರ್ತಾರೆ ಅವರಿಗೆ ಮಾರುವಂಥ ಪ್ರಕ್ರಿಯೆಯೂ ನಡೆಯುತ್ತಲ್ಲಿ. ಎಲ್ಲ ಫ್ರೆಶ್ ತರಕಾರಿಗಳು, ಏನಿಲ್ಲ ಅಂದರೂ ಎಲ್ಲ ಥರದ ಪದಾರ್ಥಗಳು ಸಿಗತ್ತಲ್ಲಿ. ಮೈಸೂರು ಏರಿಯಾದಲ್ಲಿರೋ ಅಂಗಡಿಯವರು ಎಲ್ಲ ಬಂದಿಲ್ಲಿ ಒಟ್ಟಿಗೆ ಖರೀದಿ ಮಾಡ್ಕೊಂಡು ಆಟೋಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಇಲ್ಲ ಅವ್ರದ್ದು ಓನ್ ವಾಹನ ಇದ್ದರೆ ಎಲ್ಲ ತಗೊಂಡು ಈ ಥರ ಆಟೋಲ್ಲಿ ಎತ್ಕೊಂಡು ಹೋಗ್ತಾರೆ. ಇಲ್ಲೇನು ಹೋಲ್ಸೇಲಿಗೆ ತಗೊಂಡಿರ್ತಾರೆ ಅದ್ರ ಮೇಲೆ ಒಂದು ಸ್ವಲ್ಪ ಅವ್ರು ಇಟ್ಕೊಂಡು ಸೇಲ್ ಮಾಡೋ ಅಂಥದ್ದು. ತಳ್ಳೋ ತರಕಾರಿ ಗಾಡಿಗಳಿರ್ಬೋದು, ಆಟೋಗಳಿರ್ಬೋದು, ಆ ಥರದ್ರಲ್ಲೆಲ್ಲ ತಗೊಂಡೋಗಿ ಸೇಲ್ ಮಾಡ್ತಾರೆ. ಮಾರ್ಕೆಟು ಅಕ್ಕಪಕ್ಕ ಇರೋರಂತೂ ಬೆಳಗ್ಗೆನೇ ಒಂದು ಬ್ಯಾಗ್ ತಗೊಂಡು ಗಾಡೀಲಿ ಬಂದ್ಬಿಟ್ಟು ಏನೇನು ಬೇಕು ತಗೊಂಡು ಹೋಗ್ತಾ ಇರ್ತಾರೆ. ಕಮ್ಮಿ ಬೆಲೆ. ನಮ್ಮ ಮನೆ ಹತ್ರ ಏನು ಅಂಗಡಿಲಿ ನಾವು ಕೊಂಡ್ಕೊಳ್ತೀವಿ, ರೋಡಲ್ಲಿ ಮಾರ್ಕೊಂಬರ್ತಾರಲ್ಲ ಅವ್ರ ಹತ್ರ ಏನು ಕೊಂಡ್ಕೊಳ್ತೀವಿ, ಅದ್ರಿಗಿಂತ ಇಲ್ಲಿ ಕಮ್ಮಿ ಬೆಲೆ ಇರುತ್ತೆ. ಬಂದು ಒಂದೇ ಸಲ ಎಷ್ಟು ಬೇಕಷ್ಟು ತಗೊಂಡು ಹೋಗುವಂಥದ್ದು ಮಾಡೋದಿಲ್ಲ. ನೋಡಿ, ಇಲ್ಲಿ ಪಿಕಪ್ ವಾಹನಗಳು ಅವೆಲ್ಲ ನಿಲ್ಲಿಸಿದಾರಲ್ಲ, ಇದೆಲ್ಲ ರೈತರು ತಂದಿರೋದು. ಈ ಬಾಸ್ಕೆಟಲ್ಲಿ ಏನಿದೆ ಇದೆಲ್ಲ ರೈತರು ತಂದಿರೋದು. ಕೆಲವರು ಖರೀದಿ ಮಾಡ್ಕೊಂಡು ಅಲ್ಲಿ ಮಾರ್ತಾ ಇದ್ದಾರೆ. ಇನ್ನೊಬ್ಬರು ರೈತರು, ಬೇರೆ ರೈತರುಗಳು, ಕೆಲವೊಂದು ರೈತರುಗಳು ಏನು ಮಾಡ್ತಾರೆ, ಅವರೇ ಸ್ವಂತವಾಗಿ ಅಲ್ಲಿ ಇಟ್ಕೊಂಡು ಹೆಚ್ಚು ಕಡಿಮೆಗೆ ಕಸ್ಟಮರ್ ಬಂದರೆ ಕೊಟ್ಬಿಡ್ತಾರೆ. ಕ್ರೇಟ್ ಮುಖಾಂತರ ತಗೋಬೋದಿಲ್ಲಿ. ದೊಡ್ಡ ದೊಡ್ಡ ಏರಿಯಾದಲ್ಲಿ ಅಂಗಡಿಗಳಿರುತ್ತೆ, ಮಾಲ್ಗಳಿರುತ್ತೆ, ಬಿಗ್ ಬಜಾರ್ ಥರ ಆ ಥರ ಮಿನಿ ಅಂಗಡಿ ಏನಿರುತ್ತೆ ಅಂಥವ್ರು ಇಲ್ಲಿ ಬಂದು ಕ್ರೇಟ್ ಗಟ್ಲೆನೇ ತಗೊಂಡು ಹೊರಟೋಗ್ತಾರೆ. ಕಡಿಮೆ ಮಾತಾಡಿ ಕ್ರೇಟ್ ತಗೊಳ್ಳೋದ್ರಿಂದ ನಿಮಗೆ ಬೆಲೆ ಇನ್ನೂ ಕಡಿಮೆ ಆಗುತ್ತೆ. ಸೊಪ್ಪು, ಪ್ರತಿಯೊಂದು ಸೊಪ್ಪು ಸಿಗತ್ತಿಲ್ಲ. ಪ್ರತಿಯೊಂದು ಸೊಪ್ಪು ಸಿಗುವಂಥ ಕಮ್ಮಿ ಬೆಲೆ ಮಾರ್ಕೆಟ್.
ನೋಡಿ ಮೂಲಂಗಿ ಬ್ಯಾಗ್ ಸಮೇತ ತಗೋಬೋದು ಇಲ್ಲಿ. ಈಗ ರೈತರು ಬುದ್ಧಿವಂತರಾಗಿದ್ದಾರೆ. ಸುಮ್ಮನೆ ಅವ್ರು ಹೇಳೋ ಬೆಲೆಗೆಲ್ಲ ಕೊಟ್ಬಿಟ್ಟು ಹೋಗೋಂಥ ಕಾಲ ಹೊಲ್ಟೋಯ್ತು. ಈಗ ಅವ್ರಿಗೂ 4 ಕಾಸು ಸಿಗಬೇಕಲ್ವಾ, ಅವರು ನಾವೇ ಮಾಡ್ಕೊಳ್ತೀವಿ ಬಿಡಿ ಅಂತ ಓನಾಗಿ ಗಾಡೀಲಿ ಇಟ್ಕೊಂಡು ಮಾರುವಂಥ ರೈತರುಗಳು ಇದ್ದಾರೆ. ಹಿರಿಯರೇ ಹೇಳಿದಾರಲ್ವೇ, ಕಾಲೆಲ್ಲ ಹಾಕೋಂಥ ಪದಾರ್ಥ ಚಪ್ಪಲಿನ ಶೋರೂಮ್ ಒಳಗಡೆ ಇಟ್ಟು AC ರೂಮಲ್ಲಿ ಇಟ್ಟು ಮಾರ್ತಾರೆ. ಮನುಷ್ಯ ಬದುಕೋಕ್ಕೋಸ್ಕರ ತಿನ್ನುವಂಥ ಪದಾರ್ಥಗಳು ಫುಟ್ಪಾತಲ್ಲಿ ಇಂಥ ರೋಡಲ್ಲಿ ಇಟ್ಬಿಟ್ಟು ಮಾರ್ತಾರೆ ಅಂತ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಪದಾರ್ಥ ತಿನ್ನಬೇಕು, ಆದರೆ ಇಂಥ ಜಾಗದಲ್ಲಿ ಇಟ್ಟು ಮಾರ್ತಾರೆ ಅನ್ನೋದು ಹಿರಿಯರ ಮಾತು. ನೋಡಿ, ಇದು ಈ ಥರ ಮೂಟೆಗಟ್ಟಲೆ ಎತ್ಕೊಳ್ತಾರೆ. ಇದೆಲ್ಲ ರೈತರು ಇಟ್ಟಿರೋದು. ಇವರಿಂದ ಮೂಟೆ ಏನೇನಿದೆ ಅದನ್ನೇ ಖರೀದಿ ಮಾಡ್ಕೊತ ಹೋಗೋರು ಇದ್ದಾರೆ. ನೋಡಿ, ಮೆಣಸಿನ್ಕಾಯಿ ಬಾರ್ಗಿಂಗ್ ಮಾಡಿ ಅವ್ರ ಹತ್ರ ತಗೋಬೋದು. ಊಟಿಗೂ ಇಲ್ಲಿಂದ ಡೈರೆಕ್ಟ್ ರೈತರ ಹತ್ರ ತಗೊಂಡು ಊಟಿಗೆ ಇಲ್ಲಿಂದ ಲಾರಿಗಟ್ಟಲೆ ತರಕಾರಿ ಪದಾರ್ಥಗಳು ರವಾನೆ ಆಗುತ್ತೆ. ರೈತರ ಜೀವನ ಎಷ್ಟು ಕಷ್ಟ ಅಲ್ವಾ, ಆದರೆ ಅವ್ರು ಬೆಳೆದಿಲ್ಲ ಅಂದರೆ ನಮಗೆ ಬದುಕಿಲ್ಲ. ಓಕೆ ಕನ್ನಡಿಗರೇ, ಬಾಯ್.